4, 3, 2, 1. ನಾನು ನಿಮ್ಮ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ ಲೋಕೇಶ್. ಅಂಜಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟೊಮೊಟೊ ಚಿಲ್ಲಿ ಚಿಕನ್ ಕರಿಗೆ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮೊಟೊ, ಒಣಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಪೌಡರು, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ, ಎಣ್ಣೆ, ಉಪ್ಪು, ಅರಿಶಿಣ, ಗರಂ ಮಸಾಲೆ ಪೌಡರ್, ಧನಿಯಾ ಪೌಡರ್, ಕೊತ್ತಂಬರಿ ಸೊಪ್ಪು. ಟೊಮೊಟೊ ಚಿಲ್ಲಿ ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ. ಸೊ ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಎಷ್ಟು? ಒಂದು 10, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಓಕೆನಾ? ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆಯೇ ಗೋಡಂಬಿ ಹಾಕ್ತಾಯಿದ್ದೀನಿ, ಗಟ್ಟಿ ಬರಲಿ ಕರಿ ಅಂತ. ಓಕೆನಾ? ಇವಾಗ ಇದರ ಚೆನ್ನಾಗಿ ಹುರ್ಕೋಬೇಕು. ಅದೇ ಹುರ್ಕೋಬೇಕು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಎಲ್ಲಾನು ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಏನಿದೆ ಅಲ್ಲ ಇದು ಮೆಣಸಿನ್ಕಾಯಿ ಮತ್ತು ಗೋಡಂಬಿನ ರುಬ್ಕೋಬೇಕು. ಹೀಗಾಗಿದೆ. ಸೊ ಇದಕ್ಕೆ ಹಣ್ಣಾಗಿರೋ 5 ಟೊಮೆಟೊ ಹಾಕೋಬೇಕು. ಟೊಮೊಟೊನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು. ಸೊ ರುಬ್ಬಾಗಿದೆ. ಈ ಥರ ನೆಕ್ಸ್ಟ್ ಏನು ಮಾಡಬೇಕು? ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನು. ಓಕೆ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು 4ರಿಂದ 5 ಹಾಕ್ಕೊಂಡಿದ್ದೀನಿ ನಾನು. ಓಕೆನಾ? ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾನು ಒಂದು 4ರಿಂದ 5 ಹಾಕ್ಕೊಂಡಿದ್ದೀನಿ. ಆಯ್ತು. ಸೊ ಹುರಿದಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ನೀವು ರುಬ್ಬಿಟ್ಟಾದರೂ ಹಾಕೋಬೋದು. ನಾನು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಕ್ಲೀನಾಗಿ ಮಿಕ್ಸಿಂಗ್ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು. ಮಸಾಲೆ ಐಟಮ್ಗಳು ಹಾಕೋದಂತ ಚಿಲ್ಲಿ ಪೌಡ್ರು ಆಲ್ರೆಡಿ ನಾವು ಒಣಮೆಣಸಿನ್ಕಾಯಿ ಹಾಕಿದ್ದೀವಿ. ಆದರೂ ಖಾರಕ್ಕೆ ಇರಲಿ ಅಂತ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಇಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿ ಖಾರ ಇರುತ್ತೆ. ಸೊ ಚಿಲ್ಲಿ ಪೌಡ್ರ್ ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಖಾರ ತಿಂತೀನಿ ಸ್ಪೈಸಿ ಅಂದರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಫ್ರೈ ಆಗಲಿ ಅಂತ. ಸೊ ಹಾಗೆಯೇ ಇವಾಗ ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿ 1-2 ಸ್ಪೂನ್ ಹಾಕೊಳ್ಳಿ. ಸೊ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಸ್ವಲ್ಪ ಲೈಟಾಗೆ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದು ಬೇಕು ಅಂದರೆ ಸ್ವಲ್ಪ ಲೈಟಾಗಿ ನೀರು ಹಾಕೋಬೋದು ಇದಕ್ಕೆ. ನಾವು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹಾಕೋಣ, ಯಾಕಂದ್ರೆ ಅದು ಸ್ವಲ್ಪ ಇದಾಗಲಿ ಅಂತ. ಆಮೇಲೆ ಚಿಕನ್ ಹಾಕೋಣ. ನಮಗೆ ಮಾಂಸ ನೋಡ್ರೆ ಕಣ್ಣಲ್ಲಿ ನೀರು ಬರುತ್ತೆ, ನಿಮಗೆ ಮಾಂಸ ನೋಡ್ರೆ ಬಾಯಲ್ಲಿ ನೀರು ಬರುತ್ತೆ. ಸೊ ಈಗ ಇದನ್ನು ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಮಸಾಲ ಜೊತೆ. ಸೊ ಕ್ಲೀನಾಗಿ ಮಿಕ್ಸ್ ಆಗಿದೆ. ಸೊ ಈಗ ಸ್ವಲ್ಪ ಬೆಂದಾಗಿದೆ ಅಲ್ಲ, ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಇವಾಗಲೇ. ಯಾಕಂದರೆ ಸ್ವಲ್ಪ ಚಿಕನ್ ಎಲ್ಲ ಉಪ್ಪು ಹಿಡಿಬೇಕಲ್ಲ. ಇಲ್ಲ ಉಪ್ಪು ಹಿಡಿದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಆಮೇಲೆ ಬೇಕು ಅಂದರೆ ನೋಡ್ಕೊಂಡು ಇನ್ನು ಸ್ವಲ್ಪ ಹಾಕೋಣ. ಇದು ಸ್ವಲ್ಪ ಹಾಕಿದ್ದೀನಿ ನಾನು. ಮಸಾಲೆ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ರುಚಿಗೆ 2 ಸ್ಪೂನ್ ಗರಂ ಮಸಾಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಸಾಂಬಾರು ಮಳ್ತಾ ಇದೆ. ನಾನು ಚಾಕು ಹಚ್ತಾ ಇದ್ದೀನಿ. ಚಾಕು ಯಾಕೆ ಹಚ್ತಾ ಇದ್ದೀನಿ ಅಂದರೆ, ಈಗ ಹೊರಗಡೆಯಿಂದ ತಂದಿರ್ತಾರಲ್ಲ, ಸೊ ಕಾಲ್ದುಳಾಗಿದ್ದರೆ ಹೊಟ್ಟೆ ನೋವು ಬರುತ್ತೆ ಅಂತ. ಫೈನಲ್ ಆಗಿ ಈಗ ಟೊಮೊಟೊ ಚಿಲ್ಲಿ ಚಿಕನ್ ಕರಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.